ಜಂತರ್ ಮಂತರ್ನಲ್ಲಿ ಈತ ಹಾಗೆ ಮಾತಾಡಿದ್ದು ಯಾಕೆ? ಏನಿದು ಅಪ್ಪ ಮಗನ ರಹಸ್ಯ ಅಜೆಂಡಾ? ಎಚ್ಚೆತ್ತುಕೊಳ್ಳಬೇಕಿದೆ ಭಾರತದ ಯುವ ಜನತೆ. प्रधान जी की इस्तीफा तक इसको सीमित नहीं होना चाहिए, बल्कि हमारे सामने बड़े जटिल सवालात हैं, उन सबको हम लेकर खड़े हो जाएंगे. तो मैं आपको शुभकामनाएं देता हूं अपनी तरफ से भी, और मुझे उम्मीद है कि ये बात आगे बढ़ेगी. धन्यवाद. ಈತ ಸೈಯದ್ ಕಾಸಿಂ ರಸೂಲ್ ಇಲಿಯಾಸ್ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇರೋ ಜಿರಳೆ ಪಕ್ಷದ ವೇದಿಕೆಯಿಂದ ಮಾತಾಡ್ತಾ ಇದ್ದಾನೆ. ನೀಟ್ ಪರೀಕ್ಷೆಯಲ್ಲಾದ ಅವಾಂತರಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅನ್ನೋದೇನೋ ಸರಿ, ಆದರೆ ನಾವದನ್ನು ದಾಟಿ ಇನ್ನೂ ಹಲವಾರು ಹೋರಾಟಗಳನ್ನು ಮಾಡಬೇಕಿದೆ ಅಂತ ಕರೆ ನೀಡ್ತಿದ್ದಾನೆ. ಇವನು ಎಂತೆಂತಹ ಹೋರಾಟಕ್ಕೆ ಕರೆ ನೀಡ್ತಿದ್ದಾನೆ ಅನ್ನೋದು ಈತನ ಮಗನನ್ನು ನೋಡಿದರೆ ಗೊತ್ತಾಗುತ್ತೆ. ಅಂದಹಾಗೆ ಈತನ ಸುಪುತ್ರ ಬೇರಾರೂ ಅಲ್ಲ, 2020 ದೆಹಲಿ ಗಲಭೆಯ ಮಾಸ್ಟರ್ ಮೈಂಡ್ ಉಮರ್ ಖಾಲಿದ್. ಉಮರ್ ಖಾಲಿದ್ ಸದ್ಯ ಈಗ ತಿಹಾರ್ ಜೈಲಿನಲ್ಲಿದ್ದಾನೆ. ಆದರೆ ಈತನ ಅಪ್ಪ ಯುವಕರನ್ನು ಪ್ರಚೋದಿಸುವ ಕಾರ್ಯವನ್ನು ಮುಂದುವರಿಸಿದ್ದಾನೆ. ಮೊನ್ನೆ ಜಂತರ್ ಮಂತರ್ಗೆ ಬಂದು ಅಲ್ಲಿದ್ದ ಒಂದಷ್ಟು ಯುವಕರಿಗೆ ಹೋರಾಟದ ಕರೆ ನೀಡಿದ್ದಾನೆ. ಈತ ಕರೆ ನೀಡಿದ ಹೋರಾಟ ಹಾದಿ ಎಂಥದ್ದು ಗೊತ್ತಾ? श्रीलंका में इनकलाब आया, बांग्लादेश में इनकलाब आया और अभी रिसेंटली नेपाल में इनकलाब आया. तो मेरे ख्याल से ये इनकलाब हमको भी एक तरफ दिशा दिखा रहे हैं. यहाँ के नौजवानों को, यहाँ के यूथ को, वो भी खड़े हों अगर उनको अपना लोकतंत्र को बचाना है. ಬಾಂಗ್ಲಾದೇಶ, ನೇಪಾಳದಲ್ಲಾದಂತಹ ಜೆನ್ಜಿ ಹಿಂಸಾಚಾರ ಭಾರತದಲ್ಲೂ ನಡೆಯಬೇಕಂತೆ. ಇವು ಈತನಿಗೆ ಪ್ರಜಾಪ್ರಭುತ್ವವನ್ನು ಉಳಿಸುವ ಹೋರಾಟವಂತೆ. ನೋಡಿ, ಸಂವಿಧಾನ ಉಳಿಸಿ ಎಂದು ಬೊಬ್ಬೆ ಹೊಡೆಯುವ ಸೋ ಕಾಲ್ಡ್ ಹೋರಾಟಗಾರರ ಮನಸ್ಥಿತಿ ಇದು. ಯಾರು ಈ ಸೈಯದ್ ಕಾಸಿಂ ರಸೂಲ್ ಇಲಿಯಾಸ್? ಈತನಿಗೂ ನಿಷೇಧಿತ ಸಂಘಟನೆಗೂ ಏನು ಸಂಬಂಧ? ಇಲಿಯಾಸ್ ಕೇವಲ ಉಮರ್ ಖಾಲಿದ್ನ ತಂದೆಯಷ್ಟೇ ಅಲ್ಲ, ಅದಕ್ಕಿಂತಲೂ ಮಿಗಿಲಾದ ದೇಶ ವಿರೋಧಿ ಹಿನ್ನೆಲೆಯನ್ನು ಹೊಂದಿದ್ದಾನೆ. ಈತ ಭಾರತದಲ್ಲಿ ನಿಷೇಧಿತ ಉಗ್ರಗಾಮಿ ಸಂಘಟನೆಯಾಗಿದ್ದ ಸಿಮಿಯ ಸ್ಥಾಪಕ ಸದಸ್ಯ ಕೂಡ. 1983ರಿಂದ 1985ರವರೆಗೆ ಭಾರತದಲ್ಲಿ 10 ಬಾಂಬ್ ಸ್ಫೋಟ ಹಾಗೂ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿತ್ತು ಆ ಸಿಮಿ ಸಂಘಟನೆ. ಆ ಸಂಘಟನೆಯನ್ನು ಸ್ಥಾಪಿಸಿದವರಲ್ಲಿ ಈತನೂ ಒಬ್ಬ ಪ್ರಮುಖ ಆಸಾಮಿ. ಈತನ ಮೇಲೆ UAPA ಅಡಿಯಲ್ಲೂ ಪ್ರಕರಣಗಳು ದಾಖಲಾಗಿದ್ದವು. ಚುನಾವಣಾ ರಾಜಕೀಯಕ್ಕೂ ಇಳಿದಿದ್ದ ಇಲಿಯಾಸ್. ಈತ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಎಂಬ ತನ್ನದೇ ಆದ ಪಕ್ಷವನ್ನು ಕಟ್ಟಿದ್ದ. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯ ಜಂಗೀಪುರದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋತಿದ್ದ. ವಕ್ಫ್ ತಿದ್ದುಪಡಿ ವಿರೋಧಿ ದೇಶಾದ್ಯಂತದ ಪ್ರತಿಭಟನೆಗಳು. ಅಷ್ಟೇ ಅಲ್ಲ, ಈತ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ವಕ್ತಾರನಾಗಿದ್ದ. ಇತ್ತೀಚಿನ ವಕ್ಫ್ ತಿದ್ದುಪಡಿ ಮಸೂದೆಗೆ ವಿರೋಧವಾಗಿ ನಡೆದ ದೇಶಾದ್ಯಂತದ ಪ್ರತಿಭಟನೆಗಳ ಹಿಂದಿದ್ದ ಪ್ರಮುಖ ರೂವಾರಿ ಈತನೇ ಎನ್ನಲಾಗಿದೆ. ಮಗನ ಪರ ಫುಲ್ ಬ್ಯಾಟಿಂಗ್. ಈ ಇಲಿಯಾಸ್ ಇತ್ತೀಚೆಗೆ ಮಾಧ್ಯಮಗಳ ಮುಂದೆ ದೆಹಲಿಯಲ್ಲಿ ಗಲಭೆ ನಡೆದಾಗ ಉಮರ್ ಖಾಲಿದ್ ದೆಹಲಿಯಲ್ಲೇ ಇರಲಿಲ್ಲ, ಹಾಗಾಗಿ ಆತನನ್ನು ಬಿಡುಗಡೆ ಮಾಡಬೇಕು ಎಂದು ವಾದಿಸುತ್ತಿದ್ದಾನೆ. ಆದರೆ ಮುಂಬೈ ದಾಳಿ ನಡೆದಾಗ ಹಫೀಜ್ ಸಯೀದ್ ಮುಂಬೈನಲ್ಲೇ ಇದ್ದಾನೆ, ಅಥವಾ ಕಾಶ್ಮೀರದಲ್ಲಿ ಭಯೋತ್ಪಾದನೆ ನಡೆಸುವಾಗ ಮಸೂದ್ ಅಜರ್ ಅಲ್ಲಿದ್ದಾನೆ. ಮಾಸ್ಟರ್ ಮೈಂಡ್ಗಳು ಯಾವಾಗಲೂ ಪರದೆಯ ಹಿಂದೆ ಇರುತ್ತಾರೆ ಅನ್ನೋದು ತನಿಖಾ ಸಂಸ್ಥೆಗಳಿಗೆ ಗೊತ್ತಿಲ್ಲವೇ? ಹಾಗಾಗಿಯೇ ಈತನ ಪುತ್ರ ಉಮರ್ ಖಾಲಿದ್ ಇನ್ನೂ ತಿಹಾರ್ ಜೈಲಿನಿಂದ ಹೊರಬರಲು ಸಾಧ್ಯವಾಗಿಲ್ಲ. JNU ಕ್ಯಾಂಪಸ್ನಲ್ಲಿ ಆತ ಕೂಗಿದ ಕಾಶ್ಮೀರ ವಿಮೋಚನೆಯ ಘೋಷಣೆಗಳು ಮತ್ತು ಅಫ್ಜಲ್ ಗುರುಗೆ ಹಾಕಿದ ಜೈಕಾರ ಮರೆಯಲು ಸಾಧ್ಯವೇ? कितने अफजल मारोगे? Right to self-determination, long live! Long live! ದೆಹಲಿ ಗಲಭೆಯ ಚಾರ್ಜ್ ಶೀಟ್ನಲ್ಲಿ ಆತ ಹೇಗೆ ಹಣ ಹೊಂದಿಸದ ಮತ್ತು ವಾಟ್ಸಾಪ್ ಗ್ರೂಪ್ಗಳ ಮೂಲಕ ಗಲಭೆಗೆ ಸಂಚು ರೂಪಿಸಿದ ಎಂಬುದರ ಬಗ್ಗೆ ದೆಹಲಿ ಪೊಲೀಸರು ಸ್ಪಷ್ಟ ದಾಖಲೆ ನೀಡಿದ್ದಾರೆ. ಒಟ್ಟಿನಲ್ಲಿ ನೀಟ್ ಪರೀಕ್ಷೆಯ ವಿವಾದ ಮತ್ತು ಶಿಕ್ಷಣ ಸಚಿವರ ರಾಜೀನಾಮೆಯ ಹೆಸರಿನಲ್ಲಿ ಜಂತರ್ ಮಂತರ್ನಲ್ಲಿ ಜಮಾಯಿಸಿರುವ ಈ ಪ್ರತಿಭಟನಾಗಾರರು ಈಗ ಉಮರ್ ಖಾಲಿದ್ನ ಬಿಡುಗಡೆ ಮತ್ತು ಕಾಶ್ಮೀರದ ವಿಷಯಗಳವರೆಗೆ ಹೋಗಿ ನಿಂತಿದ್ದಾರೆ. ಕಮ್ಯುನಿಸ್ಟ್ ತತ್ವದ ಸೋಗಿನಲ್ಲಿ ದೇಶ ವಿರೋಧಿ ಆಲೋಚನೆಗಳನ್ನು ಬಿತ್ತುತ್ತಿರುವ ಅಪ್ಪ ಮಕ್ಕಳ ಜನ್ಮ ಜಾಲಾಡಬೇಕಾದ ಪರಿಸ್ಥಿತಿ ಈಗ ಬಂದಿದೆ. ನೀವೇನಂತೀರಿ? ಹೊಸದಿಗಂತ ಡಿಜಿಟಲ್ ಚಾನೆಲ್ನಲ್ಲಿ ಪ್ರಸಾರವಾಗ್ತಿರೋ ಹೈನೋಟ್ಸ್ ಸಂಗೀತ ಕಾರ್ಯಕ್ರಮದ ರೂವಾರಿ ಅನೂರ್ ಅನಂತಕೃಷ್ಣ ಶರ್ಮಾ ಅವರ ನೇತೃತ್ವದಲ್ಲಿ ಬೆಂಗಳೂರಲ್ಲೊಂದು ಲಯಲಾವಣ್ಯ ಅನ್ನೋ ವಿಶಿಷ್ಟವಾದ ತಾಳವಾದ್ಯ ಮೇಳ ನಡೆಯಲಿದೆ. ಅತ್ಯಂತ ಪ್ರತಿಭಾನ್ವಿತ ಕಲಾವಿದರು ಭಾಗವಹಿಸ್ತಿರೋ ಕಾರ್ಯಕ್ರಮ ಇದು. ದಿನಾಂಕ 12 ಜುಲೈ ಭಾನುವಾರ. ಸಮಯ ಬೆಳಗ್ಗೆ 10:30ಕ್ಕೆ. ಸ್ಥಳ ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್, ಕೊನನಕುಂಟೆ ಕ್ರಾಸ್, ಬಿಹೈಂಡ್ ಫೋರಂ ಮಾಲ್, ಬೆಂಗಳೂರು. ಆನ್ಲೈನ್ ಟಿಕೆಟ್ಗಳು ಸಂಗಮ media.org ಯಲ್ಲಿ ಲಭ್ಯ. ಈ ಅವಕಾಶ ಮಿಸ್ ಮಾಡ್ಕೋಬೇಡಿ, ತಪ್ಪದೇ ಹೋಗಿ ನೋಡಿ.